2 ಎಕರೆ 3 ಎಕರೆ ಮೇಲೆ ಯಾರೂ ನಾನು ನೋಡಿಲ್ಲ. ನಾನು ನೋಡಿದ್ರೆ ಅಂಥ ಅವ್ರ ಜೀವಕ್ಕೆ ಏನೋ ಒಂದು ಕಡೆ ಆಪತ್ತಾಗಿದ್ರೆ ಏನಾಯ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಪೊಲೀಸ್ನವರು ಅವತ್ತಿನ ದಿನ ಅಂಥ ಕೆಟ್ಟದಾಗಿ ನಡ್ಕೊಳ್ಳಿಲ್ಲ. ಅದಕ್ಕೆ ಯಾವ ರೀತಿ ನಾವು ಎಲ್ಲೆಲ್ಲಿ ಮದ್ದುಗಳು ಕೊಡಬೇಕು ಕೊಟ್ಟಿದ್ವಿ. ಆದರೆ ನಾನು 48 ವರ್ಷ ಆಯಿತು ಅಧಿಕಾರದಿಂದ ನೋಡ್ಕೊಂಡು ಬಂದಿದ್ದೀನಿ. ಡಿ ಕೆ ಶಿವಕುಮಾರು ನಾವೆಲ್ಲ ಒಂದೇ ತಾಲೂಕಿನವರು. ಅವ್ರು ಇಷ್ಟೊಂದು ಯಾಕೆ ಹಠಮಾರಿತನಕ್ಕೆ ಬಿದ್ದಿದ್ದಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನಾವೆಲ್ಲ ಒಟ್ಟಿಗೆ ಮಂತ್ರಿಗಳಾಗಿ ಕೆಲಸ ಮಾಡಬೇಕು. ನಾನು ಪದೇ ಹೇಳ್ತಾ ಇರ್ತೀನಿ, ಸಿದ್ದರಾಮಯ್ಯ ಕಳೆದೋದ್ರು ಅಂತ. ಇದ್ರ ಬಗ್ಗೆ ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ವಿ, ವಿನಂತಿ ಮಾಡಿದ್ದೀನಿ. ಏನೂ ಮಾಡಬೇಡಿ, ಯಾವನೋ ಕೊಟ್ಟಿದ್ದು ಬೇಡ, ಬೇರೆಯವ್ರು ಕರೀರಿ ತಾಂತ್ರಿಕ ತಜ್ಞರು, ಅವ್ರು ಹೇಳಿ ಏನಿದೆ ವಾಸ್ತವಾಂಶನ, ಅದರಂತೆ ನಡ್ಕೊಳ್ಳೋಣ. ಬೇಡ ಇನ್ನೊಂದು ಮಾಡಿ. ಇವಾಗ ಏನು ನೀವು ಸಾವಿರಾರು ಕೋಟಿ ಖರ್ಚು ಮಾಡ್ತಾಯಿದ್ದೀರಿ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಏನೋ ಇಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ಅದಕ್ಕೂ ಕೂಡ ಅವರು ಬಗ್ದೇವರು ಇವಾಗೇನೋ ಏನೋ ಹೇಳಿದ್ದಾರಂತೆ. ನಾವು ಇಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಒಂದು ರೂಪ ಕೊಡೋಣ ಅಂತ. ಆಗುವ ಇಂಥ ಅನೇಕ ದುಷ್ಪರಿಣಾಮಗಳಿಗೆ ಅಲ್ಲಲ್ಲ ಅದಿರಲಿ, ಅದು ಮಾತಾಡ್ತೀನಿ. ರೈತರ ಮೇಲೆ FIR ಹಾಕಿದ್ರೆ ವಾಪಸ್ ತೊಗೊಳೋದು ನೋಡಿದ್ರೆ ಮೊನ್ನೆ ಯಾರ್ಯಾರ ಮೇಲೆ ತೊಗೊಂಡು ನನ್ನ ಮೇಲೆ ಒಂದು ಕೇಸ್ ಐತೆ ಅಂತ ಅಂದ್ಬಿಟ್ರು. ನಾನು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಯಜಮಾನೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾಡ್ತೀವಿ. ಆ ಕಾರ್ಯಕ್ರಮ ಮಾಡಿದ್ರೆ ಯಾವನೋ ಬರ್ಸ್ಕೊಂಡು ನಾನು ಜೀವನದಲ್ಲೇ ಗೊತ್ತಿಲ್ಲ ಯಾವ ತೆಗೀರೆ ಅಂದರೆ ಇಲ್ಲ ನೀವು ಪರ್ಮಿಷನ್ ತೊಗೊಳ್ತೀರ, ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ದೀರಿ ಅದಕ್ಕೆ ಮಾಡಿದ್ದೀವಿ. ನಾನು ಕಾರ್ಯಕ್ರಮ ಮಾಡಿದ್ಕೋ ಅದು ಯಾರನ್ನಾರ ಜೊತೆಗೆ ಯಾಕ್ರಾಯ ನಮ್ಗೆ ಸೋಲಿಸಿ ಈ ದರಿದ್ರ ವ್ಯವಸ್ಥೆಗೆ ನಮ್ಮನ್ನೆಲ್ಲ ಮಾಡ್ತೀರಾ ಅಂತ ನೀವೆಲ್ಲ ಮಾತಾಡಿದ್ದೀವಿ. ಆದರೆ ಒಂದು ಸರ್ಕಾರ ನಿಂತ ನೀರಾಗಬಾರ್ದು. ಇದು ನಿಂತ ನೀರಾಗಿದೆ, ಯಾರನ್ನೋ ಓಲೈಕೆ ಮಾಡ್ತಕ್ಕಂಥದ್ದಾಗಿದೆ. ಇನ್ನೊಬ್ಬರ ಮೇಲೆ ವೆಂಜನ್ಸ್ ತೀರಿಸ್ಕೊಂಡು ತೊಂದರೆ ಕೊಡ್ತಕ್ಕಂಥ ಈ ಕೆಲಸ ಏನಿದೆ ನಾವೆಲ್ಲ ಮಾಡದೆ ಹೋದರೆ, ಮುಂದೆ ನೀವು ಎಚ್ಚೆತ್ಕೊಳ್ತೇವ್ರೆ ಒಳ್ಳೆ ಕಾಲ ಬಂದೇ ಬರ್ತದೆ. ಇದೇನು ರೊಟ್ಟಿ ಮಗ್ಸಾಕ್ದಂಗೆ ಆಗಲೇ ಗೊತ್ತಾಗಿದೆ ಎಲ್ಲರಿಗೂ. ದೇಶಕ್ಕೆ ನರೇಂದ್ರ ಮೋದಿಯವ್ರು ಕೊಟ್ಟಿರ್ತಕ್ಕಂಥ ಬಹುತೇಕ ಜನಪರ ಕಾರ್ಯಕ್ರಮಗಳು ಅದೇನು ಮಾಡಬೇಕಾಗಿಲ್ಲ ರೀ. ನಾನು ಒಬ್ಬನೇ ತುಮಕೂರು ಇದರೊಳಗೆ 11, 26, 27 ಹೋಬಳಿಗಳಿಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಯಲ್ಲಿ ಸವಲತ್ತುಗಳೇನು ಅನ್ನೋದನ್ನು ತಗೊಂಡೋಗ್ಬಿಟ್ಟವನು. ಇಂಥ ಸಂದರ್ಭ ನೋಡ್ರಿ, ಅವ್ರ ಸರ್ಕಾರದಲ್ಲಿ ಯಾರು ಹೆಂಗೆ ನಡ್ಕೋತಾ ಇದ್ದಾರೆ ಅಂತ ದೇವರಾಣೆ ಹೇಳ್ತೀನಿ. ಸಿದ್ದರಾಮಯ್ಯನವರು ಹಳಿ ತಪ್ಪಿದ ರೈಲಾಗಿದ್ದಾರೆ. ಟ್ರ್ಯಾಕ್ ಮೇಲೆ ಹೋಗ್ತಾಯಿದ್ರು, ಆ ಟ್ರ್ಯಾಕ್ ಎಲ್ಲೋ ಕಳೆದೋಗ್ಬಿಟ್ಟಿದೆ, ಟ್ರ್ಯಾಕೇ ಇಲ್ದಂಗೆ ಆಗಿದೆ. ಅದು ಆಗಬಾರ್ದು. ಮತ್ತು 15, 20 ಜನ 50 ಜನ ಯಾರ ಮೇಲೆ ನೀವು ಕೇಸ್ ಹಾಕ್ತೀರಿ. ಆ ಬಲಿಪಾಯಿ ಏನು ಮಾಡಿದ್ರು ಅವ್ರು ಬಡಪಾಯಿಗಳು? ಅವ್ರು ಏನು ತಪ್ಪು ಮಾಡಿದ್ರು? ಅವ್ರ ಹಕ್ಕನ್ನು ಅವ್ರು ಕೇಳೋದು ಬೇಡ ಅಂದರೆ ಅವ್ರ ಜೀವನ ಹೆಂಗೆ? ನಿಮಗೆ ರೀ ಸ್ವಾಮಿ ಬಿಡ್ರಿ ಯಾವುದೇ ನನಗೆ ನಾನು 48 ವರ್ಷ ಇದೇ ಮಾಡಿದ್ದೀನಿ ತಂದೆ. ಈ ಸಣ್ಣ ಪುಟ್ಟದ ಜಾಗ ತಲೆ ಕೆಡಿಸ್ಕೊಂಡ್ರೆ